ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೈನರಿ ಸರ್ಚ್ ಟ್ರೀಯಲ್ಲಿ ಇನ್ಸರ್ಷನ್ ಮತ್ತೆ ಡಿಲೀಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕಂಪ್ಲೀಟ್ ಎಲ್ಲ ಸಿನಾರಿಯೋನು ಕೂಡ ಇದೇ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಇವಾಗ ಫಸ್ಟ್ ಅವ್ರು ಏನ್ ಮಾಡಿದ್ದಾರೆ, ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಇದು ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಂತನಾದ್ರೂ ಅಂದ್ಕೊಳ್ಳಿ ಅಥವಾ ಒಂದು ಅರೇ ಅಂತನಾದ್ರೂ ಅಂದ್ಕೊಳ್ಳಿ. ಇವಾಗ ಈ ಕೊಟ್ಟಿರುವಂತ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅನ್ನ ಫಸ್ಟ್ ನಾನೇನ್ ಮಾಡಬೇಕು, ಇನ್ಸರ್ಟ್ ಮಾಡಬೇಕು. ಯಾವ ರೀತಿ? ಬೈನರಿ ಸರ್ಚ್ ಟ್ರೀ ಆಗಿ. ಫಸ್ಟ್ ಬೈನರಿ ಸರ್ಚ್ ಟ್ರೀ ಅಂದ್ರೆ ಏನು? ಹೆಸರೇ ಹೇಳಂಗೆ ಬೈನರಿ ಇಂದ ಅಂದ್ರೇನು? ಎರಡು. ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಇವಾಗ ಆ ನೋಡ್ಗೆ ಮ್ಯಾಕ್ಸಿಮಮ್ ಎಷ್ಟು ಚೈಲ್ಡ್ ಇರ್ಬೋದು? ಎರಡು ಚೈಲ್ಡ್ಗಳು ಇರ್ಬೋದು. ಸೊ ಅದಕ್ಕೆ 0 ಚೈಲ್ಡ್ ಇರ್ಬೋದು, 1 ಚೈಲ್ಡ್ ಇರ್ಬೋದು, ಅಥವಾ ಮ್ಯಾಕ್ಸಿಮಮ್ 2 ಚೈಲ್ಡ್ ಇರ್ಬೋದು. ಯಾವುದಕ್ಕೆ? ಒಂದು ನೋಡ್ಗೆ. ಈ ನೋಡ್ಗೂ ಅಷ್ಟೇ. ಈ ನೋಡ್ಗೆ 0 ಚೈಲ್ಡ್ ಇರ್ಬೋದು, ಇಲ್ಲ ಅಂತಂದ್ರೆ 1 ಚೈಲ್ಡ್ ಇರ್ಬೋದು. ಅದು ಲೆಫ್ಟ್ ಚೈಲ್ಡ್ ಆಗಿರಲಿ, ರೈಟ್ ಚೈಲ್ಡ್ ಆಗಿರಲಿ, ಅಥವಾ 2 ಚೈಲ್ಡ್ ಇರ್ಬೋದು. ಸೊ ಮ್ಯಾಕ್ಸಿಮಮ್ 2 ಚೈಲ್ಡ್ಸ್ ಅಂತ ಅರ್ಥ. ಸೊ ಇವಾಗ ಚೈಲ್ಡ್ಗಳ ಬಗ್ಗೆ ಡಿಸ್ಕಸ್ ಮಾಡಾಯ್ತು. ನೆಕ್ಸ್ಟ್ ಬರುವಂಥದ್ದು ವ್ಯಾಲ್ಯೂಗಳನ್ನ ಯಾವ ರೀತಿ ಇನ್ಸರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈ ನೋಡಲ್ಲಿ ವ್ಯಾಲ್ಯೂ 5 ಇದೆ ಅಂತ ಅನ್ಕೊಳ್ಳಿ. ನಾನು ಇದರ ಎಡಗಡೆ ಏನ್ ಮಾಡ್ತೀನಿ, 5ಕ್ಕಿಂತ ಕಡಿಮೆ ಇರೋದು ಅಂದ್ರೆ ಇಲ್ಲಿ ಈ ನೋಡಿಗಿನ್ನ ಕಡಿಮೆ ಇರುವಂತ ಎಲಿಮೆಂಟ್ಗಳನ್ನ ಲೆಫ್ಟ್ ಸೈಡ್ ಫಿಲ್ ಮಾಡ್ತಾ ಬರ್ತೀನಿ. ಈ ನೋಡಿಗಿನ್ನ ಜಾಸ್ತಿ ವ್ಯಾಲ್ಯೂ ಇರುವಂತದ್ದನ್ನ ರೈಟ್ ಸೈಡ್. ಜಾಸ್ತಿ ಇದ್ರೆ ಬಲಗಡೆ, ಕಡಿಮೆ ಇದ್ರೆ ಎಡಗಡೆ. ಸೊ ಈ ರೀತಿ ಫಿಲ್ ಮಾಡ್ತಾ ಹೋಗ್ಬೇಕು. ಒಂದೊಂದನ್ನೇ ಫಿಲ್ ಮಾಡ್ತಾ ಹೋಗೋಣ. ಫಸ್ಟ್ನೇದು ಯಾವ್ದಪ್ಪ? 11. ಸೊ 11 ಏನಾಗುತ್ತೆ, ನನಗೆ ರೂಟ್ ನೋಡ್ ಅಂದ್ರೆ ಮೊದಲನೆಯ ನೋಡ್ ಆಗುತ್ತೆ. ನೆಕ್ಸ್ಟ್ 47. ಫಸ್ಟ್ ಕಂಪೇರ್ ಮಾಡಿ ರೂಟ್ ಜೊತೆ. 47 11ಗಿನ್ನ ದೊಡ್ಡದ ಚಿಕ್ಕದ? ದೊಡ್ಡದು. ಸೊ ದೊಡ್ಡದು ಅಂತಂದ್ರೆ ಏನ್ ಮಾಡಬೇಕು? ಬಲಗಡೆ ಬರೀಬೇಕು 47. ನೆಕ್ಸ್ಟ್ 81. ಸೊ 81 ಕೂಡ ಫಸ್ಟ್ ರೂಟ್ ಇಂದನೇ ಚೆಕ್ ಮಾಡ್ಕೊಂಡು ಹೋಗ್ಬೇಕು. 11ಗಿನ್ನ 81 ದೊಡ್ಡದ? ಎಸ್. ಸೊ ಏನ್ ಮಾಡಬೇಕು? ಬಲಗಡೆ ಹೋಗ್ತೀನಿ. ಇಲ್ಲಿ ಬಂದು ನಿಂತ್ಕೊಂಡೆ. ಇವಾಗ 47ಗಿನ್ನ 81 ದೊಡ್ಡದ? 47ಗಿನ್ನ 81 ದೊಡ್ಡದ? ಎಸ್. ಅವಾಗ ಏನ್ ಮಾಡಬೇಕು? ಬಲಗಡೆಗೆ ಬರೀಬೇಕು 81. 9. ಸೊ 11 ಜೊತೆ ಕಂಪೇರ್ ಮಾಡ್ಬೇಕು ಫಸ್ಟ್ ರೂಟ್ ಜೊತೆ. 11ಗಿನ್ನ 9 ದೊಡ್ಡದ ಚಿಕ್ಕದ? ಚಿಕ್ಕದು. ಸೊ ಏನ್ ಮಾಡಬೇಕು? ಲೆಫ್ಟ್ ಸೈಡ್ ಬರೀಬೇಕು. ಚಿಕ್ಕದಿದ್ರೆ ಲೆಫ್ಟ್ ಸೈಡ್, ದೊಡ್ಡದಿದ್ರೆ ಬಲಗಡೆ. 61. 61 11ಕ್ಕಿಂತ ದೊಡ್ಡದು, 47ಗಿನ್ನ ಕೂಡ ದೊಡ್ಡದು. ಸೊ ರೈಟ್ ಸೈಡ್. 81ಗಿನ್ನ ಚಿಕ್ಕದು. ಸೊ ಏನ್ ಮಾಡಬೇಕು? ಲೆಫ್ಟ್ ಸೈಡ್ ಬರೀಬೇಕು 61. ನೆಕ್ಸ್ಟ್ 10. 10 11ಗಿನ್ನ ಚಿಕ್ಕದು. ಸೊ ಇಲ್ಲಿ ಬಂದು ನಿಂತ್ಕೊಂತು. ಆದ್ರೆ 9ಗಿನ್ನ ದೊಡ್ಡದು. ಸೊ 9ಗಿನ್ನ ದೊಡ್ಡದು ಅಂತಂದ್ರೆ ರೈಟ್ ಸೈಡ್. ನೆಕ್ಸ್ಟ್ 12. 12 11ಗಿನ್ನ ದೊಡ್ಡದು. ಸೊ ರೈಟ್ ಸೈಡ್ ಹೋಯ್ತು. ಆದ್ರೆ 47ಗಿನ್ನ ಚಿಕ್ಕದು. ಚಿಕ್ಕದು ಅಂದ್ರೆ ಏನಾಗುತ್ತೆ? ಲೆಫ್ಟ್ ಸೈಡ್. ಈಗ ಕೊಟ್ಟಿದ್ದಂತ ವ್ಯಾಲ್ಯೂಗಳನ್ನ ಇನ್ಸರ್ಟ್ ಮಾಡಿ ಆಯ್ತು. ನೆಕ್ಸ್ಟ್ ಡಿಲೀಷನ್ ಹೋಗೋಣ. ಈ ಡಿಲೀಷನ್ ಅಂತ ಬಂದಾಗ ಬೈನರಿ ಸರ್ಚ್ ಟ್ರೀಯಲ್ಲಿ 3 ಸಿನಾರಿಯೋಸ್ ಬರುತ್ತೆ. ನೋಡಿ, ನಾನೇನು ಹೇಳಿದ್ದೆ, ಮ್ಯಾಕ್ಸಿಮಮ್ ಒಂದು ಬೈನರಿ ಟ್ರೀಯಲ್ಲಿ ಒಂದು ನೋಡ್ಗೆ 0 ಚೈಲ್ಡ್ ಇರ್ಬೋದು, 1 ಚೈಲ್ಡ್ ಇರ್ಬೋದು, 2 ಚೈಲ್ಡ್ ಇರ್ಬೋದು. ಈಗ ನಾವು ಅದೇ ನೋಡ್ಗಳನ್ನ ಡಿಲೀಟ್ ಮಾಡ್ಬೇಕಲ್ವಾ? ಸೊ ಇವಾಗ 3 ಸಿನಾರಿಯೋಗಳು ಯಾವುದು? ನಾವೇನಾದ್ರೂ 0 ಚೈಲ್ಡ್ ಇರುವಂತಹ ನೋಡನ್ನ ಡಿಲೀಟ್ ಮಾಡಬೇಕಿದ್ರೆ, ಅಥವಾ 1 ಚೈಲ್ಡ್ ಇರುವಂತಹ ನೋಡನ್ನ ಡಿಲೀಟ್ ಮಾಡಬೇಕಿದ್ರೆ, ಮೂರನೇದು ಯಾವುದು? 2 ಚೈಲ್ಡ್ ಏನಾದರೂ ಇರುವಂತಹ ನೋಡನ್ನ ಡಿಲೀಟ್ ಮಾಡಬೇಕಿದ್ರೆ. ಮ್ಯಾಕ್ಸಿಮಮ್ 2 ಚೈಲ್ಡ್ ವರೆಗೂ ಇರ್ಬೋದು. ಸೊ 0 ಚೈಲ್ಡ್ ಇರುವಂತಹ ನೋಡನ್ನ ಯಾವ ರೀತಿ ಡಿಲೀಟ್ ಮಾಡಬೇಕು, 1 ಚೈಲ್ಡ್ ಇರುವಂತಹ ನೋಡನ್ನ ಯಾವ ರೀತಿ ಡಿಲೀಟ್ ಮಾಡಬೇಕು, 2 ಚೈಲ್ಡ್ ಇರುವಂತಹ ನೋಡನ್ನ ಯಾವ ರೀತಿ ಡಿಲೀಟ್ ಮಾಡಬೇಕು. ಈಗ 0 ಚೈಲ್ಡ್ ಇರುವಂತವು ಯಾವ್ಯಾವು ನೋಡಿ. 61ಗೆ ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ, 0 ಚೈಲ್ಡ್. 12 ಕೂಡ 0 ಚೈಲ್ಡ್, ಯಾವುದೇ ಮುಂದೆ ಚೈಲ್ಡ್ಗಳಿಲ್ಲ. 10ಗೂ ಕೂಡ ಯಾವುದೇ ಮುಂದ್ಗಡೆ ಚೈಲ್ಡ್ ಇಲ್ಲ, ಲೆಫ್ಟ್ ಚೈಲ್ಡ್ ಆಗಲಿ, ರೈಟ್ ಚೈಲ್ಡ್ ಆಗಲಿ. ಸೊ ಏನಾಯ್ತು? 10, 12, 61 ಇವೆಲ್ಲ ಲೀಫ್ ನೋಡ್ ಅಂತ ಕರಿತೀವಿ. ಲೀಫ್ ನೋಡ್ ಅಂದ್ರೇನು? 0 ಚೈಲ್ಡ್ ಇರುವಂತ ನೋಡ್ಗಳು. ಈಗ ಅವುಗಳನ್ನ ಯಾವ ರೀತಿ ಡಿಲೀಟ್ ಮಾಡ್ತೀವಿ ಅಂತಂದ್ರೆ ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ತೀವಿ. ಡೈರೆಕ್ಟ್ಲಿ ಡಿಲೀಟ್. ಫಾರ್ ಎಕ್ಸಾಂಪಲ್, ಅವ್ರೇನಾದ್ರೂ ಕ್ವಶನ್ ಅಲ್ಲಿ 12 ಅನ್ನ ಡಿಲೀಟ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಈ 12 ಅನ್ನ ಯಾವ ರೀತಿ ಡಿಲೀಟ್ ಮಾಡ್ತೀನಿ? ಫಸ್ಟ್ ಆ ನೋಡಿನ ಚೈಲ್ಡ್ ಗಳನ್ನ ನೋಡ್ತೀನಿ. ಚೈಲ್ಡ್ ಇದೆಯೋ ಇಲ್ವೋ? ಚೈಲ್ಡ್ ಇಲ್ಲ ಅಂದ್ರೆ 0 ಚೈಲ್ಡ್ ನೋಡಾಯ್ತು. ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ತೀನಿ. ಸೊ ಇದನ್ನ ನೀವು ಸಪರೇಟೆಡ್ ಟ್ರೀ ಆಗಿ ಬರೆದು ಅದನ್ನ ಡಿಲೀಟ್ ಮಾಡಬೇಕು. ನಾನು ಇಲ್ಲೇ ತೋರಿಸ್ತೀನಿ, ಯಾಕಂದ್ರೆ ಸುಮ್ಮನೆ ಲೆಂತಿ ಆಗುತ್ತೆ ವಿಡಿಯೋ, ಅದಕ್ಕೋಸ್ಕರ. ಇವಾಗ ಏನಾಯ್ತು? ಡೈರೆಕ್ಟ್ಲಿ ಡಿಲೀಟ್ ಮಾಡಿದೆ. ಅದೇ ಏನಾದ್ರೂ ಫಾರ್ ಎಕ್ಸಾಂಪಲ್ ನಾನು ಇವಾಗ 61 ಡಿಲೀಟ್ ಮಾಡಬೇಕಿತ್ತು, ಡೈರೆಕ್ಟ್ ಆಗಿ 61 ಅನ್ನ ಡಿಲೀಟ್ ಮಾಡಿಬಿಡ್ತೀನಿ. ಸೊ ಯಾಕೆ? ಅದಕ್ಕೆ 0 ಚೈಲ್ಡ್. ನೆಕ್ಸ್ಟ್ ಎರಡನೇ ಸಿನಾರಿಯೋ ಏನು? 1 ಚೈಲ್ಡ್ ಇದ್ರೆ
ಯಾರ್ಯಾರಿಗೆ ಒಂದು ಚೈಲ್ಡ್ ಇದೆ 81 ನೋಡಿ ಲೆಫ್ಟ್ ಚೈಲ್ಡ್ ಒಂದೇ ಒಂದು ಚೈಲ್ಡ್. 9ಗೆ ಒಂದೇ ಒಂದು ಚೈಲ್ಡ್ ಇದೆ 10. ಸೊ ಇವೆರಡಕ್ಕೆ ಮಾತ್ರ ಒಂದು ಚೈಲ್ಡ್ ಇರೋದು 9ಗೆ ಮತ್ತು 81ಗೆ. ಸೊ ಇವಾಗ ಇವುಗಳನ್ನು ಯಾವ ರೀತಿ ಡಿಲೀಟ್ ಮಾಡ್ತೀನಿ ಅಂತಂದರೆ ರೀಪ್ಲೇಸ್ ದ ನೋಡ್ ಯು ವಾಂಟ್ ಟು ಡಿಲೀಟ್ ವಿತ್ ದಿ ಚೈಲ್ಡ್. ಸೊ ಅದರ ಚೈಲ್ಡ್ ಜೊತೆ ರೀಪ್ಲೇಸ್ ಮಾಡಬೇಕು. ರೀಪ್ಲೇಸ್ ಅಂದ್ರೇನು ಸ್ವ್ಯಾಪ್ ಮಾಡಬೇಕು, ಆಮೇಲೆ ಡಿಲೀಟ್ ಮಾಡಬೇಕು. ಯಾವ ರೀತಿ ತೋರಿಸ್ತೀನಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಅವರು 81 ಡಿಲೀಟ್ ಮಾಡ್ರಿ ಅಂತ ಹೇಳ್ತಾರೆ. ಅವಾಗ ನಾನು ಬಂದು ನೋಡ್ತೀನಿ, ಇಲ್ಲಿ ಕೇವಲ ಲೆಫ್ಟ್ ಚೈಲ್ಡ್ ಅಂದ್ರೆ ಏನಾಯ್ತು, ಒಂದು ಚೈಲ್ಡ್ ಇದೆ ಅಂತ ಗೊತ್ತಾಯ್ತು. ಒಂದು ಚೈಲ್ಡ್ ಇದ್ರೆ ಏನ್ ಮಾಡಬೇಕು, ರೀಪ್ಲೇಸ್ ವಿತ್ ದ ಚೈಲ್ಡ್. ಈ 81ನ ಚೈಲ್ಡ್ ಯಾರು 61. ಸೊ ರೀಪ್ಲೇಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀನಿ, ಸ್ವ್ಯಾಪ್ ಮಾಡ್ತೀನಿ. 81 ಜಾಗಕ್ಕೆ 61 ಬರುತ್ತೆ, 61 ಜಾಗಕ್ಕೆ 81 ಬಂತು. ಈಗ ನೋಡಿ 81 ಏನಾಯ್ತು, 0 ಚೈಲ್ಡ್ ನೋಡ್, ಮುಂದೆ ಯಾವ್ದು ಚೈಲ್ಡ್ ಇಲ್ಲ, 0 ಚೈಲ್ಡ್ ನೋಡ್ ಆಯ್ತು. 0 ಚೈಲ್ಡ್ ನೋಡಾದ್ರೆ ಏನ್ ಮಾಡ್ತೀರಾ, ಡೈರೆಕ್ಟ್ ಆಗಿ ಡಿಲೀಟ್ ಮಾಡಿಬಿಡ್ತೀರಾ. ಇಷ್ಟೇ ಸಿಂಪಲ್. ಈಗ ಇದನ್ನು ಡಿಲೀಟ್ ಮಾಡಿ ತೋರಿಸ್ತೀನಿ ನೋಡಿ. 9 ಅದಕ್ಕೂ ಕೂಡ ಒಂದು ಚೈಲ್ಡ್ ಇರೋದು. ಸೊ ಯಾವ ರೀತಿ ಡಿಲೀಟ್ ಮಾಡೋದು, 10 ಮತ್ತೆ 9 ಅಂದ್ರೆ ಅದರ ಚೈಲ್ಡ್ ಜೊತೆ ಸ್ವ್ಯಾಪ್ ಮಾಡಬೇಕು. 10 ಇಲ್ಲಿಗೆ ಹೋಗುತ್ತೆ, 9 ಇಲ್ಲಿಗೆ ಬರುತ್ತೆ. 9 0 ಚೈಲ್ಡ್ ನೋಡಾಯ್ತು. ಸೊ ಅವಾಗ ಡೈರೆಕ್ಟ್ಗೆ ಡಿಲೀಟ್ ಮಾಡಿಬಿಡ್ಬೋದು. ಈಗ ಮೂರನೇ ಸಿನಾರಿಯೋ ಏನು, 2 ಚೈಲ್ಡ್ ಇರುವಂತ ನೋಡಿ. ಫಾರ್ ಎಕ್ಸಾಂಪಲ್ 11 ನೋಡಿ, ಲೆಫ್ಟ್ ಚೈಲ್ಡ್ ಇದೆ, ರೈಟ್ ಚೈಲ್ಡ್ ಇದೆ, 2 ಚೈಲ್ಡ್ ಇದೆ. 47ಗೂ ಕೂಡ ಲೆಫ್ಟ್ ಚೈಲ್ಡ್ ಇದೆ, ರೈಟ್ ಚೈಲ್ಡ್ ಇದೆ, 2 ಚೈಲ್ಡ್ ಇದೆ. ಇವಾಗ ಈ ರೀತಿ ಇರುವಂತಹ ನೋಡ್ಗಳನ್ನ ಯಾವ ರೀತಿ ಡಿಲೀಟ್ ಮಾಡೋದು. ಈ 2 ಚೈಲ್ಡ್ ಅನ್ನ ಡಿಲೀಟ್ ಮಾಡ್ಬೇಕಾದ್ರೆ ನಮಗೆ 2 ಸಿನಾರಿಯೋಗಳು ಬರುತ್ತೆ. 2 ತರ ಡಿಲೀಟ್ ಮಾಡ್ಬೋದು, 2ರಲ್ಲಿ ಯಾವ್ದಾದ್ರು ಒಂದು. ಮೊದಲನೇದು ಇನ್ ಆರ್ಡರ್ ಸಕ್ಸೆಸರ್. ಇನ್ ಆರ್ಡರ್ ಸಕ್ಸೆಸರ್. ಎರಡನೇದು ಇನ್ ಆರ್ಡರ್ ಪ್ರಿಡಿಸೆಸರ್. ಈಗ ಇನ್ ಆರ್ಡರ್ ಸಕ್ಸೆಸರ್ ಅಂದ್ರೇನು, ಇನ್ ಆರ್ಡರ್ ಪ್ರಿಡಿಸೆಸರ್ ಅಂದ್ರೇನು ನೋಡಿ. ಇವಾಗ 11 ರೂಟ್ ನೋಡಲ್ವಾ. ಸೊ ಸಕ್ಸೆಸರ್ ಅಂದ್ರೇನು, ಮುಂದೆ. ಪ್ರಿಡಿಸೆಸರ್, ಪ್ರಿ ಅಂದ್ರೆ ಹಿಂದೆ. ಇವಾಗ ಗೊತ್ತಾಯ್ತಲ್ವಾ ನೋಡಿ. ಪ್ರಿಡಿಸೆಸರ್ ಅಂತ ಅಂದ್ರೆ ಲೆಫ್ಟ್ ಸಬ್ ಟ್ರೀ. ಪ್ರಿಡಿಸೆಸರ್ ಅಂದ್ರೆ ಲೆಫ್ಟ್ ಸಬ್ ಟ್ರೀ, ಸಕ್ಸೆಸರ್ ಅಂತ ಅಂದ್ರೆ ರೈಟ್ ಸಬ್ ಟ್ರೀ. ಸೊ ಇಷ್ಟು ಗೊತ್ತಾಯ್ತು. ಸಕ್ಸೆಸರ್ ಅಂದ್ರೆ ರೈಟ್ ಸಬ್ ಟ್ರೀ, ಪ್ರಿಡಿಸೆಸರ್ ಅಂದ್ರೆ ಲೆಫ್ಟ್ ಸಬ್ ಟ್ರೀ. ಇವಾಗ ಇನ್ ಆರ್ಡರ್ ಸಕ್ಸೆಸರ್ ಅಲ್ಲಿ ಏನಾದ್ರೂ ನೀವು ಸಾಲ್ವ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ರೈಟ್ ಸಬ್ ಟ್ರೀ ಅಲ್ಲಿ ಸ್ಮಾಲ್ ವ್ಯಾಲ್ಯೂ ಅನ್ನ ನೋಡಬೇಕು. ಸ್ಮಾಲ್, ಎಸ್ ಫಾರ್ ಸಕ್ಸೆಸರ್, ಎಸ್ ಫಾರ್ ಸ್ಮಾಲ್. ನೆನಪಿರಲಿ, ರೈಟ್ ಸಬ್ ಟ್ರೀ ಅಲ್ಲಿ ಸ್ಮಾಲ್ ವ್ಯಾಲ್ಯೂ. ಸ್ಮಾಲ್ ವ್ಯಾಲ್ಯೂ ಯಾವ್ದಿರೋದು, ರೈಟ್ ಸಬ್ ಟ್ರೀ ಅಲ್ಲಿ 12. ಸೊ ಏನ್ ಮಾಡ್ತೀನಿ ಇವಾಗ, 11 ಅನ್ನ ನಾನು ಇವಾಗ ತೆಗಿಬೇಕು ಅಂತ ಅಂದ್ರೆ 11ಗೆ 2 ಚೈಲ್ಡ್ ಇತ್ತು, ಅದರ ಲೆಫ್ಟ್ ಸಬ್ ಟ್ರೀ, ರೈಟ್ ಸಬ್ ಟ್ರೀ ಅನ್ನ ನೋಡಿದೆ. ರೈಟ್ ಸಬ್ ಟ್ರೀ ಅಲ್ಲಿ ಸಕ್ಸೆಸರ್ ಯೂಸ್ ಮಾಡ್ಕೊಂಡು ನಾನು ಸ್ಮಾಲ್ ವ್ಯಾಲ್ಯೂನ ಫೈಂಡ್ ಮಾಡಿದೆ, ಯಾವುದು 12. ಸೊ ಇವಾಗ ಏನ್ ಮಾಡಬೇಕು, 12 ಮತ್ತೆ 11 ಅನ್ನ ರೀಪ್ಲೇಸ್ ಮಾಡ್ಕೋಬೇಕು. 11 ಇಲ್ಲಿಗೆ ಬಂತು. ಸೊ 11 ಇಲ್ಲಿಗೆ ಬಂದಿದ್ರಿಂದ ಏನಾಯ್ತು, 0 ಚೈಲ್ಡ್ ನೋಡ್. ಸೊ 0 ಚೈಲ್ಡ್ ನೋಡಾದ್ರೆ ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ತೀನಿ. ಸರಿನಾ, ಓಕೆ. ಇದನ್ನೇ ನಾನೇನ್ ಮಾಡ್ತೀನಿ, ಇನ್ ಆರ್ಡರ್ ಪ್ರಿಡಿಸೆಸರ್ ಅಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ಪ್ರಿಡಿಸೆಸರ್ ಅಲ್ಲಿ ಏನ್ ಮಾಡಬೇಕು, ಬಿಗ್ಗರ್ ವ್ಯಾಲ್ಯೂ ಅನ್ನ ರೀಪ್ಲೇಸ್ ಮಾಡಬೇಕು. ಲೆಫ್ಟ್ ಸಬ್ ಟ್ರೀ ಅಲ್ಲಿ ಬಿಗ್ಗರ್ ವ್ಯಾಲ್ಯೂ ಯಾವುದು, 10. ಸೊ 10 ಮತ್ತೆ ನಾನು ಡಿಲೀಟ್ ಮಾಡಬೇಕಿರುವಂತ ನೋಡನ್ನ ರೀಪ್ಲೇಸ್ ಮಾಡ್ಕೊತೀನಿ. 11 ಇಲ್ಲಿ ಬಂದ್ರೂ ಕೂಡ ಏನಾಯ್ತು, ಸಿಂಗಲ್ ಅಂದ್ರೆ 0 ಚೈಲ್ಡ್ ನೋಡ್ ಆಯ್ತು. ಸೊ 0 ಚೈಲ್ಡ್ ನೋಡ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ನಾನು ಡಿಲೀಟ್ ಮಾಡಬಹುದು. ಈಗ 47 ಕೂಡ 2 ಚೈಲ್ಡ್ ಇರುವಂತ ನೋಡಲ್ವಾ. ಸೊ ಇದನ್ನ ಡಿಲೀಟ್ ಮಾಡ್ಬೇಕಾದ್ರೆ ಯಾವ ರೀತಿ, ಇದಕ್ಕೆ ಲೆಫ್ಟ್ ಸಬ್ ಟ್ರೀ ಅಂತ ಬರೋದು ಕೇವಲ ಒಂದೇ ಒಂದು ಎಲಿಮೆಂಟ್. ರೈಟ್ ಸಬ್ ಟ್ರೀ ಅಂತ ಬಂದ್ರೆ ಇಷ್ಟು. ಅದರ ರೈಟ್ ಸೈಡ್ ಅಲ್ಲಿ ಇರುವಂತಹ ರೈಟ್ ಸಬ್ ಟ್ರೀ, ಲೆಫ್ಟ್ ಸೈಡ್ ಇಂದ ಕನೆಕ್ಷನ್ ಇರುವಂತವು ಎಲ್ಲವೂ ಕೂಡ ಲೆಫ್ಟ್ ಸಬ್ ಟ್ರೀ. ಸೊ ಇನ್ ಆರ್ಡರ್ ಸಕ್ಸೆಸರ್ ಅಲ್ಲಿ ಸಾಲ್ವ್ ಮಾಡ್ತೀನಿ ಅಂತ ಅಂದ್ರೆ ರೈಟ್ ಸಬ್ ಟ್ರೀ ಅಲ್ಲಿ ನಾನು ಸ್ಮಾಲರ್ ವ್ಯಾಲ್ಯೂನ ಹುಡುಕ್ಬೇಕು. ಸ್ಮಾಲರ್ ವ್ಯಾಲ್ಯೂ ಯಾವುದು, 61. 81 ಮತ್ತೆ 61 ಅಲ್ಲಿ ಸಿಕ್ಕಿದೆ ಯಾವುದು, 61. ಸೊ 61 ಜೊತೆ 47 ಅನ್ನ ರೀಪ್ಲೇಸ್ ಮಾಡ್ತೀನಿ. 61 ಇಲ್ಲಿಗೆ ಹೋಯ್ತು, 47 ಇಲ್ಲಿಗೆ ಬರುತ್ತೆ. ಸೊ 47 0 ಚೈಲ್ಡ್ ನೋಡಾಯ್ತು, ಡೈರೆಕ್ಟ್ ಆಗಿ ಡಿಲೀಟ್ ಮಾಡಬಹುದು. ನೆಕ್ಸ್ಟ್ ಇನ್ ಆರ್ಡರ್ ಪ್ರಿಡಿಸೆಸರ್ ಅನ್ನ ಯೂಸ್ ಮಾಡೋಣ. ಸೊ ಇನ್ ಆರ್ಡರ್ ಪ್ರಿಡಿಸೆಸರ್ ನ ಯೂಸ್ ಮಾಡಿದ್ರೆ ಏನ್ ಮಾಡಬೇಕು, ಲೆಫ್ಟ್ ಸಬ್ ಟ್ರೀ ಅಲ್ಲಿ ಬಿಗ್ಗರ್ ವ್ಯಾಲ್ಯೂ. ಇಲ್ಲಿ ಕೇವಲ ಒಂದೇ ಒಂದು ವ್ಯಾಲ್ಯೂ ಇರೋದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಅದ್ರ ಜೊತೆನೆ ರೀಪ್ಲೇಸ್ ಮಾಡಬೇಕು. 12 ಜಾಗಕ್ಕೆ 47 ಬರುತ್ತೆ, 47 ಜಾಗಕ್ಕೆ 12 ಬಂತು. ಇಲ್ಲಿ ನೋಡಿ 47 ಏನಾಯ್ತು, 0 ಚೈಲ್ಡ್ ನೋಡ್. 0 ಚೈಲ್ಡ್ ನೋಡಾದ್ರೆ ಡೈರೆಕ್ಟ್ಲಿ ಡಿಲೀಟ್. ಸೊ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ಸರ್ಷನ್ ಯಾವ ರೀತಿ ಮಾಡಬೇಕು, ಮತ್ತೆ ಡಿಲೀಷನ್ ಅಲ್ಲಿ 3 ಸಿನಾರಿಯೋಸ್ ಯಾವ ರೀತಿ ಬರುತ್ತೆ, ಯಾವ್ಯಾವ ರೀತಿ ಡಿಲೀಟ್ ಮಾಡಬೇಕು, ಪ್ರತಿಯೊಂದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಮತ್ತೆ ಇನ್ನೂ ಜಾಸ್ತಿ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಯಾಕಂದ್ರೆ ಜಾಸ್ತಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದಷ್ಟು ನಿಮಗೆ ಆ ಟಾಪಿಕ್ ಮೇಲೆ ಫೌಂಡೇಶನ್ ಅಥವಾ ಕಾನ್ಫಿಡೆನ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ.
ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.